टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆಆರ್ಎಸ್ ಡ್ಯಾಂನ ಗೇಟ್ ಏಕಾಏಕಿ ಓಪನ್ ಆಗಿದೆ. ಸೊ ಹಾಗಾಗಿ ನೀರು ಪೋಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ವ್ಯರ್ಥವಾಗಿದೆ. ಭಾನುವಾರ ರಾತ್ರಿ 80ನೇ ಗೇಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ಹಾಗಾಗಿ ನೀರು ಪೋಲಾಗಿದೆ ಅನ್ನುವಂಥದ್ದು ತಿಳಿದು ಬಂದಿರುವಂತಹ ಮಾಹಿತಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ಗೇಟ್ ಹೇಗೆ ಓಪನ್ ಆಯಿತು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಇದು ಅಧಿಕಾರಿಗಳೇ ಹೇಳಿ ಓಪನ್ ಮಾಡಿಸಿದ್ದ ಅಥವಾ ಹೇಗೆ ಓಪನ್ ಆಗೋದಕ್ಕೆ ಅಧಿಕಾರಿಗಳಿಲ್ಲದೆ ಹೇಳ್ದಲೇ ಹೇಗೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ. ದಿನಪೂರ್ತಿ ನೀರು ಪೋಲಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ರ, ಯಾರು ಅವ್ರಿಗೆ ಹೇಳಿಲ್ವಾ ಅಥವಾ ಅವ್ರಿಗೆ ಕಣ್ಣಿಗೆ ಕಂಡಿಲ್ವಾ ಹಿಂಗೆ ನೀರು ಹೋಗ್ತಾ ಇದೆಯಲ್ಲ, ಗೇಟ್ ಓಪನ್ ಆಗಿದೆಯಲ್ಲ ಅನ್ನುವಂಥದ್ದು ಕೂಡ ಅವ್ರ ಗಮನಕ್ಕಿಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೋಡಿ 2000 ಕ್ಯೂಸೆಕ್ನಷ್ಟು ನೀರು ವ್ಯರ್ಥವಾಗಿದೆ, ನದಿಗಳಿಗೆ ಸೇರಿದೆ. ನಿನ್ನೆ ರಾತ್ರಿವರೆಗೂ ಕೂಡ ನೀರು ಹೋಗ್ತಾ ಇದ್ರು ಕೂಡ ತಡೆದಿಲ್ಲ ಸಿಬ್ಬಂದಿ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯ. ಹೇಗೆ ಗೇಟ್ ಓಪನ್ ಆಯಿತು? ಇವರೇ ಗೇಟ್ ಓಪನ್ ಮಾಡಿದ್ರಾ ಅಥವಾ ಇವ್ರಿಗೆ ಗೊತ್ತಿಲ್ಲದಲ್ಲೇ ಗೇಟ್ ಓಪನ್ ಆಗಿತ್ತಾ? ಗೇಟ್ ಓಪನ್ ಆಗಿರೋದು ಕೂಡ ಇವ್ರು ನೋಡ್ಕೊಂಡಿಲ್ವಾ? ಇಂಥ ಹಲವಾರು ಪ್ರಶ್ನೆಗಳೀಗ ಕಾಡ್ತಾರೆ.